ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಮತ್ತೆ ಎಂತ ಗೊತ್ತುಂಟಾ, ಇವತ್ತು ಕೂಡ ನಾನು ಆಫರ್ ಇದ್ದ ಕಡೆ ಒಂದು ಹೋಗ್ತಾ ಇದ್ದೇನೆ. ಅದು ಸಹ ನಮ್ಮ ಪುತ್ತೂರಿನಲ್ಲಿಯೇ. ಪುತ್ತೂರಿನ ಅರುಣ ಕಲಾ ಮಂದಿರದಲ್ಲಿ ಉಂಟಲ್ಲ, ನಾವು ಏನೇ ವಸ್ತು ತಕೊಂಡ್ರೆ ಸಹ ಅದಕ್ಕೆ ಬರೀ 100 ರುಪೀಸ್ ಮಾತ್ರ. ಹಾಗೆ ಅಲ್ಲಿಗೆ ನಾನು ಹೋಗ್ತಾ ಇರೋದು. ಲಾಸ್ಟ್ ಟೈಮ್ ಕೂಡ ಇದೇ ಆಫರ್ ಇತ್ತು, ಆದ್ರೆ 99 ರುಪೀಸಿಗೆ ಅಂತ. ಈ ಸಲ 100 ರುಪೀಸಿಗೆ ಅಂತ ಇಟ್ಟಿದ್ದಾರೆ ಅವರು. ಇಲ್ಲಿ ಐಟಮ್ಸ್ ಎಲ್ಲ ಹೇಗೆ ಉಂಟು ಅಂತ ಈ ವಿಡಿಯೋದಲ್ಲಿ ನೋಡುವ ನಾವು. ಇಲ್ಲಿ ಉಂಟಲ್ಲ, ನಮಗೆ ಬೇಕಾಗಿರುವಂತದ್ದು, ಅಂದ್ರೆ ಒಂದು ಮನೆಗೆ ಎಂತೆಲ್ಲ ಬೇಕು ಅದೆಲ್ಲ ಸಹ ಇಲ್ಲಿ ಸಿಗ್ತದೆ, ಬರೀ 100 ರುಪೀಸಿಗೆ ಮಾತ್ರ. ನೀವೇನಾದ್ರೂ ಇಲ್ಲಿಗೆ ಬರದಿದ್ರೆ ಒಮ್ಮೆ ಬನ್ನಿ. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಉಂಟಲ್ಲ, ಈ ತರ ಸ್ಟಾಲ್ ಉಂಟು ಒಂದು. ಅಂದ್ರೆ ಎಂತ ಗೊತ್ತುಂಟಾ, ಬೇಕರಿ ಐಟಮ್ಸ್, ಮಸಾಲಾ ಎಲ್ಲ ಉಂಟು. ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತುಂಟಲ್ಲ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಇವತ್ತು ಕೂಡ ಹಾಗೆ ಬೈತು, ನಾನು ಡ್ಯೂಟಿ ಆಗಿ ಬಂದದ್ದು. ಯಾವಾಗ ಸಹ ವೈಟ್ ಯೂನಿಫಾರ್ಮ್ ಅಲ್ಲಿ ನೋಡಿ ನೋಡಿ ಸಾಕಾಗ್ತದೆ ಅಂತ ಹೇಳಿ ಪಿಜಿಗೆ ಹೋಗಿ ಬೇರೆ ಡ್ರೆಸ್ ಹಾಕಿಕೊಂಡು ಬಂದದ್ದು. ಇಲ್ಲಿ ನೋಡಿ, ನಾವು ಎಂತ ತಗೊಂಡ್ರೆ ಸಹ ಬರೀ 20 ರುಪೀಸ್ ವರ್ತ್ ಉಂಟು, ಪರವಾಗಿಲ್ಲ ಇದು. ಹಾಗೆ ನಾನು ಕೂಡ ಇಲ್ಲಿ ಒಂದು 2-3 ಐಟಮ್ಸ್ ತಕೊಂಡಿದ್ದೇನೆ ಆಯ್ತಾ. ಆಗ ಹೇಳಿದೆ ಅಲ್ವಾ, ಲಾಸ್ಟ್ ಟೈಮ್ ಕೂಡ 99 ರುಪೀಸ್ ಇದ್ದು ಆಫರ್ ಇತ್ತು ಅಂತ. ಅದು ಸ್ವಲ್ಪ ದಿನ ಇದ್ದದ್ದು ಮಾತ್ರ, ಅಂದ್ರೆ ಒಂದು 2 ವಾರ. ಈ ಸಲದ ಆಫರ್ ಮಾತ್ರ ಸ್ವಲ್ಪ ಜಾಸ್ತಿ ದಿನವೇ ಉಂಟು. ಹಾಗೆ ನಿಮಗೆ ಫ್ರೀ ಇದ್ದಾಗ ಹೋಗಿ ಬರ್ಬೋದು. ಈಗೊಂದು ನಿಮಗೆ ತೋರಿಸ್ತೇನೆ ನೋಡಿ. ನಾವು ಸಣ್ಣ ಇದ್ದಾಗ ಇದನ್ನೆಲ್ಲ ತಿಂತಾ ಇದ್ದದ್ದು. ಈಗ ಎಲ್ಲ ಇದು ನೋಡ್ಲಿಕ್ಕೇನೆ ಇಲ್ಲ. ಇಲ್ಲಿಂದ ಸಾಕು ತಕೊಂಡದ್ದು, ಇನ್ನು ಒಳಗೆ ಹೋಗುವ. ಜನ ಎಲ್ಲ ಬರ್ಬೇಕಷ್ಟೇ ಅಂತ ಗೊತ್ತಿಲ್ಲ, ನೋಡಿ ಅಂತೆ ಫುಲ್ ಖಾಲಿ ಖಾಲಿ ಕಾಣಿಸ್ತಾ ಉಂಟು. ಮತ್ತೆಂತ ಗೊತ್ತುಂಟ, ಲಾಸ್ಟ್ ಟೈಮ್ ಒಮ್ಮೆ ಆಯ್ತಲ್ಲ 99 ರುಪೀಸ್ ಇತ್ತು. ಹಾಗೆ ಈ ಸಲ ಕೂಡ ಇದು ಇರ್ಲಿಕ್ಕಿಲ್ಲ ಅಂತ ಅನ್ಕೊಂಡಿರ್ತಾರೆ ಎಲ್ಲರೂ. ನನಗೆ ಕೂಡ ಒಮ್ಮೆ ಆಯ್ತಾಯ್ತು, ಅಂದ್ರೆ ಮೊನ್ನೆ ಅಷ್ಟೇ ಬಂದದಲ್ವಾ, ವಾಪಸ್ ಇರ್ಲಿಕ್ಕಿಲ್ಲ ಅಂತ. ಎಂತೆಲ್ಲ ತಕೊಳ್ತೇನೆ ಗೊತ್ತಿಲ್ಲ, ಆದ್ರೆ ಜಸ್ಟ್ ನೋಡ್ತಾ ಹೋಗುದು. ಈ ಸಲದ ಆಫರ್ ಉಂಟಲ್ಲ, ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಈಗ ನೋಡಿ, ನಾನು ತೋರಿಸ್ತಾ ಇದ್ದೇನಲ್ವಾ ಡಸ್ಟ್ ಕಲೆಕ್ಟರ್, ಅದೆಷ್ಟು ಗೊತ್ತುಂಟ, 3 ಬರ್ತದೆ 100 ರುಪೀಸಿಗೆ. ಕ್ವಾಲಿಟಿಯ ಬಗ್ಗೆ ಹೇಳೋದಾದ್ರೆ ನಾವು ನಾರ್ಮಲ್ ಶಾಪ್ ಅಲ್ಲಿ ತಗೊಳ್ತೇವಲ್ವಾ, ಹಾಗೇವೇ ಉಂಟು, ಪರವಾಗಿಲ್ಲ, ಒಳ್ಳೆದಿದೆ. ಇಲ್ಲಿ ಥರ್ಮಸ್ ಕೂಡ ಉಂಟಲ್ವಾ, ಅದು ಬಿಸಿ ನೀರೆಲ್ಲ ಉಂಟಲ್ಲ, ಅದು ಇಡ್ಲಿಕ್ಕೆ ಆಗುದಿಲ್ಲ, ನಾರ್ಮಲ್ ವಾಟರ್. ಮತ್ತೆ ಇನ್ನೊಂದು ಬೇರೆ ವೆರೈಟಿಯಲ್ಲಿ ಕೂಡ ಉಂಟು ಬಾಟಲ್. ನನ್ನ ಹತ್ರ ಉಂಟಾಯ್ತಾ ಬಾಟಲ್, ಅಂದ್ರೆ ಪಿಜಿಯಲ್ಲಿ ಕುಡಿಲಿಕ್ಕೆ ಬೇರೆಯೇ, ಹಾಗೆಯೇ ತಗೊಳ್ಳೋದಿಲ್ಲ ನಾನು. ಇದು ನೋಡಿ, ರೈಸ್ ಕ್ಲೀನ್ ಮಾಡ್ಲಿಕ್ಕೆ ಇಲ್ಲದ್ರೆ ಬೀಡಿ ಕಟ್ಲಿಕ್ಕೆ ಎಲ್ಲ ಇದನ್ನು ಯೂಸ್ ಮಾಡ್ತಾರಲ್ವಾ. ಇದು ಕೂಡ ಎಷ್ಟು 2 ಪೀಸ್ ಬರ್ತದೆ. ಇಲ್ಲಿಯ ಕ್ವಾಲಿಟಿಯ ಬಗ್ಗೆ ನೀವು ಚಿಂತೆ ಮಾಡೋದು ಬೇಡ ಆಯ್ತಾ, ಅಂದ್ರೆ ಒಳ್ಳೆದಿದೆ, ತಕೊಳ್ಬಹುದು. ಈ ಸೈಡ್ ಅಲ್ಲಿ ಉಂಟಲ್ಲ ಸೋಪ್ ಕಲೆಕ್ಷನ್, ಫಿನೈಲ್ ಮತ್ತೆ ಟಾಯ್ಲೆಟ್ ಕ್ಲೀನರ್ ಅದೆಲ್ಲ ಉಂಟು. ಇದೊಂದು ಬಾಟಲ್ ಅಲ್ಲಿ ಬರುದು, ಅಂದ್ರೆ ಎಷ್ಟು ಇರ್ತದೆ ಗೊತ್ತುಂಟ, 4 ಪೀಸ್ ಉಂಟು. 100 ರುಪೀಸಿಗೆ ಇದು ಬರ್ತದೆ ಅಂತ ಹೇಳ್ಬೋದು. ಅರಶಿನ, ರಕ್ತ ಚಂದನ ಎಲ್ಲ ಯೂಸ್ ಮಾಡಿದಂತೆ ಇದೆಲ್ಲ. ಇಲ್ಲಿ ಮತ್ತೆ ಈ ಸಲ ಎಂತ ಗೊತ್ತುಂಟ, ಎಲ್ಲ ಸಹ ನಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ, ಅಂದ್ರೆ ಕೆಲವೊಮ್ಮೆ ಗೊತ್ತಾಗುದಿಲ್ಲ ಅಲ್ಲ ಆಫರ್ ಎಂತ ಎಷ್ಟು ಸಿಗ್ತದೆ ಅಂತ, ಅದೆಲ್ಲ ಹೇಳಿಕ್ಕೆ ಇಲ್ಲಿ ಸ್ಟಾಫ್ಸ್ ಇದ್ದಾರೆ. ಇದೆಂತ ಗೊತ್ತುಂಟ, ಸಣ್ಣ ಮಕ್ಕಳ ರೀಡಿಂಗ್ ಟೇಬಲ್ ಅಂತೆ. ನಾನಿದು ಫಸ್ಟ್ ಟೈಮ್ ನೋಡಿದ್ದು, ಅಂದ್ರೆ ಫಸ್ಟಿಗೆ ನೋಡುವಾಗ ಇದು ಅರ್ಥ ಸಹ ಆಗ್ಲಿಲ್ಲ ಆಯ್ತು, ಅದ್ರಲ್ಲಿ ಬರ್ದಿತ್ತು ಹಾಗೆ ಗೊತ್ತಾದ್ದು. ಸಣ್ಣ ಸಣ್ಣ ಚೇರ್ ಉಂಟಾಯ್ತಾ ಮಕ್ಕಳಿಗೆ, ಎಷ್ಟು ಚಂದ ಕಾಣ್ತದೆ ಇದೆಲ್ಲ ನೋಡ್ಲಿಕ್ಕೆ. ಈ ತರ ಆಫರ್ ಎಲ್ಲ ಇರುವಾಗ ಉಂಟಲ್ಲ, ನಾವು ನಮಗೆ ಬೇಕಾದ ಐಟಮ್ ಎಲ್ಲ ತಕೊಂಡ್ರೆ ಮತ್ತೆ ನಮಗೆ ಯೂಸ್ ಆಗ್ತದೆ. ಹಾಗೆ ಅಂತ ಕ್ವಾಲಿಟಿ ಕೂಡ ನೋಡ್ಬೇಕು. ಗಿಡ ನೆಡ್ಲಿಕ್ಕೆ ಎಲ್ಲ ನೋಡಿ ಎಷ್ಟು ಒಳ್ಳೆ ಪಾಟ್ಗಳೆಲ್ಲ ಉಂಟು. ಇದುಂಟಲ್ಲ 2 ಡಿಸೈನ್ ಅಲ್ಲಿ ಉಂಟು, ನೋಡ್ಲಿಕ್ಕೆ ಸಹ ಒಳ್ಳೆ ಉಂಟು, ಹಾಗೆ ಕ್ವಾಲಿಟಿ ಕೂಡ ಒಳ್ಳೆ ಉಂಟು, ಗಟ್ಟಿ ಉಂಟು. ಬಕೆಟ್ ನೋಡಿ ಕಲರ್ ಕಲರ್ ಆಗಿ ಹೇಗೆ ಕಾಣ್ತಾ ಉಂಟು. ನನಗೆ ಸತ್ಯ ಆಗ್ತಾ ಇತ್ತು, ಅಂದ್ರೆ 100 ರುಪೀಸಿಗೆ ಬಕೆಟ್ ಎಲ್ಲ ಅಷ್ಟು ಕ್ವಾಲಿಟಿ ಇರ್ಲಿಕ್ಕಿಲ್ಲ ಅಂತ. ಇದು ನಾನೆಲ್ಲ ಮುಟ್ಟಿ ಕೂಡ ನೋಡ್ತಾ ಇದ್ದೇನೆ ಆಯ್ತಾ, ಅಷ್ಟು ಒಳ್ಳೆ ಉಂಟು ಕ್ವಾಲಿಟಿ. ಇಲ್ಲಿ ಆದ್ರೆ ಕಮ್ಮಿ ಸಿಗ್ತದೆ, ಅದೇ ನಮಗೆ ಬೇರೆ ಕಡೆ ಹೋದಾಗ ಜಾಸ್ತಿ ಇರ್ತದೆ, ಇಷ್ಟೇ ವ್ಯತ್ಯಾಸ. ನಾನಾದ್ರೆ ಪಿಜಿಯಲ್ಲಿ ಇರುದಲ್ವಾ, ನನಗೆ ಅಷ್ಟು ಅಗತ್ಯ ಇರುದಿಲ್ಲ, ಅಂದ್ರೆ ಒಂದು ಬಕೆಟ್ ಇದ್ರೆ ಸಾಕಾಗ್ತದೆ ವಾಶ್ ಮಾಡ್ಲಿಕ್ಕೆ ಎಲ್ಲ. ನೀವೆಲ್ಲಿಯಾದ್ರೂ ಬಂದ್ರೆ ಉಂಟಲ್ಲ, ಇದನ್ನು ತಕೊಳ್ಳಿ, ಒಳ್ಳೆ ಉಂಟು ಕ್ವಾಲಿಟಿ. ಇದು ನೋಡಿ ಟಬ್ಬು ಎಲ್ಲ, ಇದೆಲ್ಲ ಹೇಗೆ ಯೂಸ್ ಆಗ್ತದೆ ಅಂತ ಹೇಳಿದ್ರೆ, ನಾವೀಗ ಮನೆಯಲ್ಲಿ ನಮ್ಮ ಡೈಲಿ ವೇರ್ ಬಟ್ಟೆಗಳಿರ್ತದಲ್ವಾ, ಅದೆಲ್ಲ ಅದರಲ್ಲಿ ಹಾಕಿಡ್ಬೋದು. ಇಲ್ಲಾದ್ರೆ ಸಣ್ಣ ಮಕ್ಕಳ ಡ್ರೆಸ್ ಎಲ್ಲ ಬರ್ತದಲ್ವಾ, ಅದನ್ನು ಸಹ ಹಾಕಿಡ್ಬೋದು. ಬುಟ್ಟಿಯ ಕಲೆಕ್ಷನ್ ಕೂಡ ರಾಶಿ ಉಂಟು ನೋಡಿ. ಇದು ನಂಗೆ ಉಂಟಲ್ಲ, ಇಲ್ಲಿಯ ವಸ್ತು ಎಲ್ಲ ಇಷ್ಟ ಆಯ್ತು, ಅಂದ್ರೆ ಕ್ವಾಲಿಟಿಯ ಬಗ್ಗೆ ಹೇಳುದೇ ಬೇಡ, ಅಷ್ಟು ಒಳ್ಳೆ ಉಂಟು. ಚಾಪೆಯ ಕಲೆಕ್ಷನ್ ನೋಡಿ ಅಂತೆ, ಒಂದು ರಾಶಿ ಇಟ್ಟಿದ್ದಾರೆ ಇಲ್ಲಿ. ನಾನೀಗ ಉಂಟಲ್ಲ ಒಂದು ಜಸ್ಟ್ ಓಪನ್ ಮಾಡಿ ತೋರಿಸ್ತೇನೆ ನಿಮಗೆ. ಪರವಾಗಿಲ್ಲ, ಇದು ಕೂಡ ಒಳ್ಳೆದಿದೆ ಕ್ವಾಲಿಟಿ. ನಾವೆಲ್ಲ ಥಿಂಕ್ ಮಾಡೋದು ಹಾಗೆ ಅಲ್ವಾ, ಕಮ್ಮಿ ರೇಟ್ ಇರಬೇಕು, ಹಾಗೆ ಸ್ವಲ್ಪ ಕ್ವಾಲಿಟಿ ಕೂಡ ಒಳ್ಳೇದಿರ್ಬೇಕು ಅಂತ.
ನಮ್ಮ ಮನೆಯಲ್ಲೆಲ್ಲ ಹೇಗೆ ಗೊತ್ತುಂಟಾ, ಚಾಪೆ ಎಲ್ಲ ತೆಗೆಯುವುದು ಯಾವಾಗ ಅಂತ ಹೇಳಿದ್ರೆ ಈ ಜಾತ್ರೆ ಎಲ್ಲ ಇರ್ತದಲ್ವಾ, ಅಲ್ಲಿ ಹೋಗಿ ತಕೊಳ್ಳೋದು ಅಲ್ಲಿದ್ದಾಗ. ಮತ್ತೆ ನಾನು ಮೊನ್ನೆ ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಕೂಡ 2 ಚಾಪೆ ತಗೊಂಡಿದ್ದೇನೆ, ಒಳ್ಳೇದಿದೆ ಅದು. ಎಲ್ಲದಕ್ಕಿಂತ ಚಂದ ಕಾಣೋದು ಇದಾಯ್ತಾ, ಎಷ್ಟು ಕಲರ್ಫುಲ್ ಆಗಿ ಉಂಟು ಇದು. ಇಲ್ಲಿಗೆ ಬಂದ್ರೆ ಉಂಟಲ್ಲ, ನಮಗೆ ಮನೆಗೆ ಎಂತೆಲ್ಲ ಬೇಕು ಎಲ್ಲ ಸಹ ಇಲ್ಲಿಂದಾನೆ ತಕೊಂಡು ಹೋಗ್ಬೋದು. ಮತ್ತೆ ಇಷ್ಟು ದೊಡ್ಡ ಐಟಮ್ ಮನೆಲ್ಲ ತಕೊಂಡು ಹೋಗ್ಲಿಕ್ಕೆ ಕಷ್ಟ ಉಂಟು, ಅಂದ್ರೆ ಬಸ್ಸಲ್ಲಿ ಎಲ್ಲ ಆಗ್ಲಿಕ್ಕಿಲ್ಲ. ಈಗ ಇಷ್ಟೆಲ್ಲ ಬಕೆಟ್ ಕಾಣ್ತಾ ಉಂಟಲ್ವಾ, ಲಾಸ್ಟ್ ಟೈಮ್ ಇಷ್ಟೆಲ್ಲ ಇರ್ಲಿಲ್ಲ, ಅಂದ್ರೆ ಕಲರ್ ಕೂಡ ಸ್ವಲ್ಪವೇ ಇದ್ದದ್ದು ಇಲ್ಲಿ. ಮತ್ತೆ ಕೆಲವೊಮ್ಮೆ ಆಗ್ತದೆ, ಈಗ ಸಣ್ಣ ವಸ್ತು ತಕೊಂಡ್ರು ದೊಡ್ಡ ವಸ್ತು ತಕೊಂಡು 100 ರುಪೀಸ್ ಅಂತ, ಹಾಗೆಲ್ಲ ಎಂತ ಇಲ್ಲ. ಈಗ ಸಣ್ಣ ಸಣ್ಣ ಐಟಮ್ಗೆಲ್ಲ ಉಂಟಲ್ಲ 100 ರುಪೀಸ್ಗೆ 3 ಪೀಸ್ 4 ಪೀಸ್ ಎಲ್ಲ ಸಿಗ್ತದೆ. ಮತ್ತೆ ನಮಗೆ ಗೊತ್ತಾಗದಿದ್ರೆ ಅವರು ಹೇಳ್ತಾರೆ ಸಹ ಕೇಳಿದ್ರೆ. ಇದು ನೋಡಿ, ಮಸಾಲ ಐಟಮ್ಸ್ ಎಲ್ಲ ಹಾಕಿ ಇಡ್ಲಿಕ್ಕೆ ಬೆಸ್ಟ್ ಉಂಟಿದು. ನನಗಿದು ತಗೊಳ್ಳಿಕ್ಕೆ ಮನಸ್ಸಿತ್ತು, ಆದ್ರೆ ಎಂತ ಗೊತ್ತುಂಟಾ, ಲಾಸ್ಟ್ ಟೈಮ್ ನಾನು ತಗೊಂಡಿದ್ದೇನೆ ಆನ್ಲೈನ್ ಅಲ್ಲಿ, ಅದು ಹೀಗೆ ಅಲ್ಲ, ಸ್ವಲ್ಪ ಪ್ಯಾಟರ್ನ್ ಬೇರೆ ಆಗಿ. ಸಣ್ಣ ಸಣ್ಣ ಸ್ಟೂಲ್ ಚೇರ್ಸ್ ಎಲ್ಲ ಉಂಟು ಇಲ್ಲಿ ನೋಡಿ ಅಂತೆ. ಇಲ್ಲಿ ಎಲ್ಲ ಟಿಶ್ಯೂದು ರಾಶಿ ಇಟ್ಟಿದ್ದಾರೆ. ವಾವ್, ಇಲ್ಲಿ ನೋಡಿ ಬಕೆಟ್ ಮತ್ತೆ ಕಂಟೈನರ್ ಬಾಕ್ಸ್ ಎಲ್ಲ. ಇದೆಲ್ಲ ಎಂತ ಗೊತ್ತುಂಟಾ, ಕಿಚನ್ ವೈಪ್ಸ್ ಅಂದ್ರೆ ಕಿಚನ್ ಕ್ಲಾತ್. ಓ, ಇದು ನೋಡಿ ಬೆಕ್ಕಿನ ಮರಿ ಎಲ್ಲ ತಕೊಂಡು ಹೋಗ್ಲಿಕ್ಕೆ ಬೆಸ್ಟ್ ಉಂಟು ಇದು. ಎಷ್ಟು ಉಂಟು ಕಲರ್ ಕಲರ್ ಆಗಿ. ಈ ಕಾಫಿ ಮಗ್ ಉಂಟಲ್ಲ, ಇದರಲ್ಲಿ ಕೂಡ ಆಫರ್ ಉಂಟಾಯ್ತಾ, ಅಂದ್ರೆ ಹೇಗೆ ಗೊತ್ತುಂಟಾ, ಇಲ್ಲಿ ನೋಡಿ 100 ರುಪೀಸಿಗೆ ನಾವು 3 ಮಗ್ ಸೆಲೆಕ್ಟ್ ಮಾಡಬಹುದು, ಯಾವ್ದು ಬೇಕೋ ಅದು. ಮಗ್ ಕಲೆಕ್ಷನ್ ಕೂಡ ತುಂಬಾ ವೆರೈಟಿಯಲ್ಲಿ ಉಂಟು. ಹಾಗೆ ಇಲ್ಲಿ ಪ್ಲೇಟ್ ನೋಡಿ ಅಂತ ಎಷ್ಟು ರಾಶಿ ಇಟ್ಟಿದ್ದಾರೆ, ಬೇರೆ ಬೇರೆ ಕಲರ್ ಅಲ್ಲಿ, ಪ್ರಿಂಟ್ ಅಲ್ಲಿ. ಈಗ ಕುಕಿಂಗ್ ಚಾನೆಲ್ ಎಲ್ಲ ಇರ್ತದಲ್ವಾ, ಅವರಿಗೆಲ್ಲ ಬೆಸ್ಟ್ ಇದು ಸರ್ವ್ ಮಾಡ್ಲಿಕ್ಕೆ. ಎಲ್ಲ ಪ್ಲೇಟಿಗಿಂತ ಇಷ್ಟ ಆಗುದು ಯಾವ್ದು ಗೊತ್ತುಂಟಾ, ಇದು ನೋಡಿ ಬಾಳೆ ಎಲೆ ಹಾಗೆ ಉಂಟು ಊಟ ಮಾಡ್ಲಿಕ್ಕೆ. ಇದು ಫೈಬರ್ ಇದ್ದಾಗಿರ್ಬೇಕು ಪ್ಲೇಟ್. ಒಮ್ಮೆ ನಿಮ್ಗೆ ತೋರಿಸ್ತೇನೆ ನೋಡಿ ಎಷ್ಟು ಕಲೆಕ್ಷನ್ಸ್ ಉಂಟು ಅಂತ. ಆಗ ತೋರಿಸಿದ್ದು ಬೇರೆ ದೊಡ್ಡ ಸೈಜ್ ಇದು ಪ್ಲೇಟ್ ಅಲ್ವಾ, ಇದು ನೋಡಿ ಸಣ್ಣ ಸಣ್ಣ ಸೈಜ್ ಇದು ಪ್ಲೇಟ್, ಚಂದ ಉಂಟು ನೋಡ್ಲಿಕ್ಕೆ. ಇದು ತಕೊಂಡ್ರೆ ಎಷ್ಟು ಸಿಗ್ತದೆ ಗೊತ್ತುಂಟಾ, ಇಲ್ಲಿ ನೋಡಿ ಅವರೊಂದು ಬೋರ್ಡ್ ಹಾಕಿದ್ದಾರೆ, 2 ಪೀಸಿಗೆ 100 ರುಪೀಸ್ ಅಂತ. ಮತ್ತೆಂತ ಗೊತ್ತುಂಟಾ, ಸ್ಟೀಲ್ ಪಾತ್ರೆಯಲ್ಲಿ ಕೂಡ ಬೇರೆ ಬೇರೆ ಪ್ಯಾಟರ್ನ್ ಅದ್ದು ಎಲ್ಲ ಉಂಟು. ಈಗೊಂದು ತೋರಿಸ್ತೇನೆ ನಿಮಗೆ, ಕಾಫಿ ಮಗ್. ಇದು ನೋಡಿ ಸಣ್ಣದಾಗಿ ಎಷ್ಟು ಕ್ಯೂಟ್ ಉಂಟು ನೋಡ್ಲಿಕ್ಕೆ. ಇದುಂಟಲ್ಲ ಗೆಸ್ಟ್ಗಳಿಗೆ ಕೊಡ್ಲಿಕ್ಕೆಲ್ಲ ಆಗ್ಬೋದು ಆಯ್ತಾ, ಎಂತ ಟೀ ಕಾಫಿ ಏನಾದ್ರು. ನನಗೆಲ್ಲ ಇದಾಗ್ಲಿಕ್ಕೇನೆ ಇಲ್ಲ, ಸಾಕಾಗ್ಲಿಕ್ಕೇನೆ ಇಲ್ಲ ಇದು. ಲಾಸ್ಟ್ ಟೈಮ್ ವಿಡಿಯೋ ಹಾಕಿದಾಗ ಯಾವಾಗ ಲಾಸ್ಟ್ ಲಾಸ್ಟ್ ಅಂತ ಕೇಳ್ತಾ ಇದ್ರು, ಅಂದ್ರೆ ಆ ಟೈಮ್ಗೆ ಮುಗ್ದಾಗಿತ್ತು. ಆದ್ರೆ ಈ ಸಲ ಹಾಗೆ ಇಲ್ಲ ಆಯ್ತಾ, ತುಂಬಾ ದಿನ ಉಂಟು, ನಿಮಗೆ ಬರ್ಬೋದು. ಈಗೊಂದು ನಿಮ್ಗೆ ತೋರಿಸ್ತೇನೆ ಬುಟ್ಟಿ, ಎಷ್ಟು ಚಂದ ಉಂಟು ಗೊತ್ತುಂಟ ನೋಡ್ಲಿಕ್ಕೆ. ಇದು ನೋಡಿ ಬೌಲ್, ಫುಡ್ ಸರ್ವ್ ಮಾಡ್ಲಿಕ್ಕೆಲ್ಲ ಒಳ್ಳೇದಿದ್ದು. ಸ್ಪೂನ್ ಕಲೆಕ್ಷನ್ಸ್ ನೋಡಿ ಎಷ್ಟು ಇಟ್ಟಿದ್ದಾರೆ ಅಂತ. ಕ್ವಾಲಿಟಿ ಕೂಡ ಒಳ್ಳೇದುಂಟು, ಹಾಗೆ ಒಂದಕ್ಕಿಂತ ಒಂದು ಚಂದ ಉಂಟು ನೋಡ್ಲಿಕ್ಕೆ. ಡೋರ್ ಮ್ಯಾಟ್ ಇದು ಕೂಡ 100 ರುಪೀಸ್ ಒಂದಕ್ಕೆ. ಇದು ಕೂಡ ಕ್ವಾಲಿಟಿ ಒಳ್ಳೆ ಉಂಟು ನೋಡ್ಲಿಕ್ಕೆ. ಕಂಟೈನರ್ ಬಾಕ್ಸ್ ಕೂಡ ತುಂಬಾ ಉಂಟು, ಅಂದ್ರೆ ಸಿಂಗಲ್ ಆಗಿ ಕೂಡ ಉಂಟು, ಹಾಗೆ ಸೆಟ್ ಬಂದು ಕೂಡ ಉಂಟು. ಈಗೀಗ ಜನ ಬರ್ಲಿಕ್ಕೆ ಶುರುವಾಗಿದ್ದಾರೆ ನೋಡಿ, ನೋಡ್ತಾ ಇರ್ಬೋದು ನೀವು. ಒಂದು ರೌಂಡ್ ತೋರಿಸುವ ನಿಮಗೆ ಹೇಗೆ ಕಾಣಿಸ್ತಾ ಉಂಟು ಕಲೆಕ್ಷನ್ ರಾಶಿ ಅಂತ. ಇನ್ನು ಇಲ್ಲಿಂದ ಹೊರಡುದು, ಹಾಗೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡುದು ಆಯ್ತಾ.
ಓಕೆ, ನಾನೀಗ ಒಂದೆರಡು ಐಟಮ್ ತಗೊಂಡಿದ್ದೇನೆ, ಅದನ್ನ ಇನ್ನು ಬಿಲ್ ಮಾಡಿಸಿ ಇಲ್ಲಿಂದ ಹೊರಡುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆಗಿದ್ರೆ ಬೇರೆಯವರಿಗೆ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ.